ಇಲ್ಲಿ ನಮ್ದೊಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತವನ್ನು ಸೂಚನೆ ಮಾಡ್ತಿದ್ದಾರೆ. ಯೋಗ್ಯತರಾನ್ವಿತೆ ಸ್ವಾರ್ಥೇ ಶಕ್ತಿ ಅಂತ, ಅದು ಪ್ರಮಾಣ ಪದ್ಧತಿಯಲ್ಲಿ ಶಬ್ದ ಪರಿಚ್ಛೇದ ಮೊದಲಾದ ಕಡೆ ಬಂದಿದೆ, ಮತ್ತೆ ತತ್ವನಿರ್ಣಯದಲ್ಲಿ ಕೂಡ ಅದು ಬಂದಿದೆ ಅಂತ ನೆನಪು. ಶಬ್ದಗಳಿಗೆ ಎಲ್ಲಿ ಶಕ್ತಿ ಅಂದ್ರೆ ಯೋಗ್ಯತರಾನ್ವಿತೆ ಸ್ವಾರ್ಥೇ ಶಕ್ತಿ. ಪ್ರತಿಯೊಂದು ಶಬ್ದವೂ ಕೂಡ ತನ್ನ ಅರ್ಥವನ್ನು ಹೇಳ್ತದೆ. ಘಟ ಅಂತ ಅನ್ನೋದು ಘಟ ಅನ್ನೋದನ್ನು ಹೇಳ್ತದೆ, ಸರಿ. ಆದ್ರೆ ಯೋಗ್ಯ ಇತರ ಅನ್ವಿತೆ, ಅದಕ್ಕಾಗಿ ಆ ಯೋಗ್ಯ ಅಂತ ಅಲ್ಲಿದೆ ನಮ್ಮ ಸಿದ್ಧಾಂತದಲ್ಲಿ, ಅದಕ್ಕಾಗಿ ಇಲ್ಲಿ ಯೋಗ್ಯತ ಅಂತ ಶಬ್ದ ಇದೆ. ಈಗ ಘಟ ಅನ್ನೋ ಶಬ್ದ ಘಟವನ್ನು ಮಾತ್ರ ಹೇಳಿದ್ರು ಕೂಡ ಘಟವನ್ನು ನೋಡು ಅಂತ ಹೇಳಿದಾಗ ನೋಡುವ ಕ್ರಿಯೆಯಿಂದ ಅನ್ವಿತವಾದ ಅರ್ಥವನ್ನ ಘಟ ಹೇಳ್ತದೆ. ನೀನು ನೋಡು, ನೀನು ಅನ್ನೋದು ಕರ್ತೃ, ನೋಡುವ ಕ್ರಿಯೆ ಕರ್ಮ, ನೋಡುವ ಕ್ರಿಯೆ ಅನ್ನೋದು ಕ್ರಿಯಾ, ಘಟ ಅನ್ನೋದು ಕರ್ಮ. ಆದ್ರಿಂದ ಅಲ್ಲಿ ಘಟ ಅನ್ನೋ ಶಬ್ದಕ್ಕೆ ಸ್ವಾರ್ಥ ಯಾವುದು? ಘಟ ಅನ್ನೋದೇ ಅರ್ಥನೇ ಸ್ವಾರ್ಥ. ಯೋಗ್ಯವಾದ ಇತರ ಅಂದ್ರೆ ಘಟ, ಅದು ಯೋಗ್ಯ ಕೂಡ, ಘಟಕ್ಕೆ ಸೂಟೇಬಲ್ ಕೂಡ. ಈಗ ಯಾರೋ ಚಿಕ್ಕ ಒಂದು ಸಾಧನೆ ಏನೋ ಮಾಡದೇ ಇದ್ದವನು ನೀನು ಬ್ರಹ್ಮವನ್ನು ನೋಡು ಅಂತ ಹೇಳಿದ್ರೆ ಅದು ಯೋಗ್ಯ ಆಗೋದಿಲ್ಲ ಅಲ್ವಾ? ಮತ್ತೆ ಘಟವನ್ನ ನೀನು ತಯಾರು ಮಾಡು ಅಂತ ಹೇಳಿದ್ರೆ ನಮ್ಮಂಥವ್ರಿಗೆ ತಯಾರು ಮಾಡ್ಲಿಕ್ಕೂ ನಮಗೆ ಬರೋದಿಲ್ಲ. ಆದ್ರಿಂದ ಅಯೋಗ್ಯವಾದ ಈ ತರ ಆಗಬಾರ್ದು, ಯೋಗ್ಯವಾದ ಈ ತರ ಆಗ್ಬೇಕು. ಆಮೇಲೆ ಘಟವನ್ನು ನೋಡು ಅಂತಾಯ್ತು, ಮುಂದೆ ಘಟವನ್ನು ತಾ ಅಂತ ಹೇಳಿದಾಗ ಅಲ್ಲಿ ಯೋಗ್ಯವಾದ ಈ ತರ ಅಂದ್ರೆ ತರುವ ಕ್ರಿಯೆ. ಆಮೇಲೆ ಕುಂಬಾರನನ್ನ ಕುರಿತು ನೀನು ಘಟವನ್ನು ಮಾಡಿಕೊಡು ಅಂತ ನಾವ್ಯಾರು ಹೋಗಿ ಹೇಳಿದ್ರೆ ಅಲ್ಲಿ ಯೋಗ್ಯವಾದ ಈ ತರ ಅಂದ್ರೆ ಘಟವನ್ನು ತಯಾರು ಮಾಡುವ ಕ್ರಿಯೆ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ತನ್ನ ಅರ್ಥವನ್ನು ಹೇಳುವ ಒಂದಿರ್ತದೆ. ಆ ತನ್ನ ಅರ್ಥ ಅನ್ನೋದು ಯೋಗ್ಯವಾದ, ಯೋಗ್ಯ ಅಂದ್ರೆ ಸೂಟೇಬಲ್ ಅಂತ ಅರ್ಥ, ಯೋಗ್ಯತಾ ಅಂದ್ರೆ ಸೂಟೇಬಿಲಿಟಿ ಅಂತ ಅರ್ಥ. ಯೋಗ್ಯವಾದ ಇತರ ಮತ್ತೊಂದರ್ಥ, ಆ ಪ್ರಸಂಗದಲ್ಲಿ ಮತ್ತೊಂದು ಯಾವ್ದು ಇರ್ತದೋ ಅದರ ಜೊತೆಗೆ ಕೂಡಿದ ಆ ಇನ್ನೊಂದು ಸೂಟೇಬಲ್ ಆದ ಅರ್ಥದ ಜೊತೆಗೆ ಕೂಡಿದ ಅರ್ಥವನ್ನು ತಾನು ಹೇಳ್ತದೆ ಪ್ರತಿಯೊಂದು ಶಬ್ದವೂ ಕೂಡ. ಘಟ ಪಟ ಮೊದಲಾದ ಎಲ್ಲ ಶಬ್ದಗಳು, ಕ್ರಿಯಾಪದಗಳು ಎಲ್ಲವೂ ಕೂಡ ಹಾಗೆ. ಅಥ ಅನ್ನೋ ಶಬ್ದವೂ ಕೂಡ ತನ್ನ ಅರ್ಥ ಅಂದ್ರೆ ಅನಂತರ ಅಂತ ಅರ್ಥ, ಅದಕ್ಕೆ ಸೂಟೇಬಲ್ ಆಗುವಂತ ದ ಮೋಸ್ಟ್ ಸೂಟೇಬಲ್ ಮೀನಿಂಗ್ ಯಾವುದು ಅಥ ಅನ್ನೋ ಶಬ್ದಕ್ಕೆ? ಅಧಿಕಾರ ಸಂಪತ್ತಿ ಅನಂತರ ಸ್ವಲ್ಪ ಆದ್ರೂ ವೈರಾಗ್ಯ ಇರಬೇಕು, ಸ್ವಲ್ಪ ಆಸಕ್ತಿ ಇರಬೇಕು, ಸಾಕಿ ಸಂಸಾರ ಅನ್ನುವ ಆಲೋಚನೆ ಬಂದಿರಬೇಕು, ಅದೇ ವೈರಾಗ್ಯ. ಅದರಿಂದ ಯೋಗ್ಯತೆಯ ಇರುವ ಅತಿ ದೊಡ್ಡ ಯೋಗ್ಯತೆ ಅಂದ್ರೆ ಅಧಿಕಾರ ಸಂಪತ್ತಿನ ಯೋಗ್ಯತೆ. ಆ ಅಧಿಕಾರಸ್ಯ ಯೋಗ್ಯತೆಯ ಸಂಬಂಧ. ಅಥ ಅನ್ನೋ ಶಬ್ದದ ಅರ್ಥವಾದ ಅನಂತರ ಅನ್ನುವುದಕ್ಕೆ ಅಧಿಕಾರದ ಜೊತೆಗೆ ಸಂಬಂಧ, ಅಧಿಕಾರದ ಜೊತೆಗೆ ಸಂಬಂಧ. ಯಾಕೆ ಸಂಬಂಧ ಅಂದ್ರೆ ಯೋಗ್ಯತೆಯ ಸಂಬಂಧ, ಯೋಗ್ಯತೆ ಇರುವುದರಿಂದ ಸಂಬಂಧ ಅಂತ ಅರ್ಥ. ಬ್ರಹ್ಮ ಜಿಜ್ಞಾಸಾಯ ಪ್ರಯೋಜನ ಶೂನ್ಯತಾ ಶಂಕಾ ನಿವರ್ತಕತೆಯ ಅತಃ ಶಬ್ದಂ ವ್ಯಾಚಷ್ಟೆ. ಬ್ರಹ್ಮ ಜಿಜ್ಞಾಸೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಏನೇನೋ ಒಂದು ಪ್ರಶ್ನೆ ನೋಡಿದ್ವಲ್ಲ ನಾವು, ಒಂದು ಸಾಮಾನ್ಯವಾದ ಪ್ರಶ್ನೆ. ಆ ಶಂಕೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅತಃ ಅನ್ನೋ ಶಬ್ದವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮ ಜಿಜ್ಞಾಸೆ ಖಂಡಿತವಾಗಿಯೂ ವ್ಯರ್ಥ ಅಲ್ಲ, ಅದು ಸಫಲವಾಗಿದೆ. ಅದನ್ನು ಮಾಡಿ ಜ್ಞಾನ ಪ್ರಾಪ್ತಿ ಆಗ್ತದೆ, ಮುಂದೆ ಬ್ರಹ್ಮ ಪ್ರಾಪ್ತಿ ಆಗ್ತದೆ, ಮಾಡಿ ಅಂತ ಅದರ ತಾತ್ಪರ್ಯ. ಅಥ ಅನ್ನೋ ಶಬ್ದಕ್ಕೆ ಮತ್ತು ಅತಃ ಅನ್ನೋ ಶಬ್ದಕ್ಕೂ ಕೂಡ, ಮುಖ್ಯವಾಗಿ ಅತಃ ಅನ್ನೋ ಶಬ್ದಕ್ಕೆ ನಿಮಗೆ ಸ್ವರೂಪಯೋಗ್ಯತೆಯೂ ಇರುವುದರಿಂದ, ಸ್ವರೂಪಯೋಗ್ಯತೆಯೂ ಇದ್ದವರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿರಿ ಅಂತ ಅರ್ಥ. ಅದು ಒಂದನ್ನು ತಿಳ್ಕೊಳ್ಬಹುದು. ಆದ್ರಿಂದಲೇ ಹಿಂದೆ ಎಷ್ಟೇ ಕಾಲದ ಪ್ರಭಾವದಿಂದಾಗಿ, ಗೌತಮರ ಶಾಪದ ಪ್ರಭಾವದಿಂದಾಗಿ ಎಲ್ಲೇ ಆಚಾರ ವಿಚಾರಗಳೆಲ್ಲವೂ ಅಸ್ತವ್ಯಸ್ತ ಆಗಿ ಹೋಗಿದ್ರು ಕೂಡ ಸ್ವರೂಪಯೋಗ್ಯತಾ ಅಂತ ಅನ್ನೋದು ಜೀವನ ಕೈ ಬಿಡೋದಿಲ್ಲ. ಆ ಸ್ವರೂಪಯೋಗ್ಯತಾ ಅಂತ ಅನ್ನೋದು ಯಾವತ್ತೂ ಇದ್ದೇ ಇರ್ತದೆ. ಆ ಸ್ವರೂಪಯೋಗ್ಯತಾಕ್ಕೆ ಅನುಗುಣವಾಗಿ ಮನುಷ್ಯ ಮುಂದುವರಿತಾನೆ. ತತ್ಕಾಲದಲ್ಲಿ ಅವನಿಗೆ ಒಂದು ಹಿನ್ನಡೆ ಆದರೂ ಕೂಡ ಮುಂದುವರಿತಾನೆ ಮತ್ತೆ. ಆದ್ರಿಂದ ಅವನಿಗೆ ಅದನ್ನ ಈ ತತ್ಕಾಲದಲ್ಲಿ ಏನೋ ಸಮಸ್ಯೆ ಆಗಿರ್ತದೆ, ಆದ್ರೆ ಯಾರೋ ಒಬ್ರು ಬಂದು ಇಂಥ ಶಾಸ್ತ್ರ ಹೇಳಿದ ಕೂಡಲೇ ಆ ಕಡೆ ಮತ್ತೆ ಮನಸ್ಸು ಆಕೃಷ್ಟ ಆಗ್ತದೆ, ಅಲ್ಲಿ ಹೋಗಿ ಕೇಳ್ತಾನೆ. ಆದ್ರಿಂದ ತತ್ಕಾಲದಲ್ಲಿ ಆದ ಹಿನ್ನಡೆಯನ್ನು ನೀಗಿಕೊಂಡು ಮತ್ತೆ ಅವನು ಮುಂದಡಿತಾನೆ ಅಂತ ಅರ್ಥ. ಅದಕ್ಕೆ ನಂದೊಂದು ಅಭಿಪ್ರಾಯ ಇದೆ, ಅದು ಇನ್ನೂ ವಿದ್ವಾಂಸರ ನಡುವೆ ಸ್ವಲ್ಪ ಚರ್ಚೆ ವಿಷಯದಲ್ಲೇ ಇದೆ, ಆದ್ರೂ ನನಗೊಂದಾಗ ಅಭಿಪ್ರಾಯ ಇದೆ. ಗೀತಾ ಪ್ರಸ್ಥಾನದಲ್ಲಿ ಕೊನೆಗೆ ಒಂದು ಜಿಜ್ಞಾಸೆ ಮಾಡಿದ್ದಾರೆ. ಈ ಭಗವದ್ಗೀತೆಯನ್ನ ಯಾರು ನನ್ನ ಭಕ್ತರಿಗೆ ಹೇಳ್ತಾನೋ ಅಂಥವನು ನನಗೆ ಬಹಳ ಪ್ರಿಯ ಅಂತ, ಹೀಗೆಲ್ಲ ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತೆ ಅಂತ. ಅಲ್ಲಿ ಒಂದು ಮಾತು ಆಚಾರ ಉದ್ಧರಿಸ್ತಾರೆ.
ಅದು ನಂಗೆ ತುಂಬಾ ಮನಸ್ಸಿಗೆ ಮುಟ್ಟಿದ ಮಾತು. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್ ಅಂತ. ಶಾಸ್ತ್ರಂ ಶ್ರುತ್ವಾ ತಥೋಧಿಕಂ ಮುಕ್ತೌ ಸುಖಂ ತತ್ ಪಠತಃ ತಥೋಪ್ಯಧಿಕಂ ಇಷ್ಯತೆ ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್ ತಥೋಧಿಕಂ ತು ದೇವಾನಾಂ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ ಅಂತ ಮಾತದು. ಅದು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಅದ್ರ ಬಗ್ಗೆ ಅನೇಕ ಜನ ಪೀಠಾಧಿಪತಿಗಳು, ಸುವಿದ್ಯೇಂದ್ರ ತೀರ್ಥರು, ಮತ್ತು ಶೇಷಗಿರಿ ಆಚಾರ್ಯರು, ಶ್ರೀನಿವಾಸ ಮೂರ್ತಿ ಆಚಾರ್ಯರು, ಸುಗ್ರಿ ರಾಘವೇಂದ್ರ ಆಚಾರ್ಯರು, ವಿದ್ಯಾಸಿಂಹಾಚಾರ್ಯ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀನಿ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಇದನ್ನು ಗಮನಿಸಿ. ಜ್ಞಾತ್ವಾಪಿ ಅಂತ 5 ಗ್ರೇಡಿನ ಮುಕ್ತಿಯನ್ನು ಹೇಳ್ತಾರೆ. 5 ಗ್ರೇಡಿನ ಮುಕ್ತಿಯನ್ನು ಹೇಳುವ ಮೂಲಕ 5 ಗ್ರೇಡಿನ ಸ್ವಭಾವ ಹೇಳ್ತಾರೆ, ಸಾಧಕರ ಸ್ವಭಾವವನ್ನು. ಅಲ್ಲಿ ಕೊನೆಯದೇನಿದೆ ಅಂದರೆ, ಈ ವ್ಯಾಖ್ಯಾನ ಮಾಡುವವರಿಗೆ ಜಾಸ್ತಿ ಸುಖ ಅಂತ. ತಾವು ಶಾಸ್ತ್ರಾಧ್ಯಯನ ಮಾಡಿ ಇನ್ನೊಬ್ಬರಿಗೆ ಪಾಠ ಹೇಳುವವರು ಇರ್ತಾರಲ್ಲ, ಅವರಿಗೆ ಹೆಚ್ಚಿನ ಸುಖ ಅಂತ. ಅದು 4ನೇ ಗ್ರೇಡ್. ಅದರಲ್ಲಿಯೂ ಕೂಡ 5ನೇ ಗ್ರೇಡಿನವರು, ಈ ಅಂದರೆ ಫಸ್ಟ್ ಗ್ರೇಡಿನವರು, ಅದು ನೀವು ಕೆಳಗಿಂದಾದ್ರೂ ತಿಳ್ಕೊಳ್ಳಿ, ಮೇಲಿಂದಾದ್ರೂ ತಿಳ್ಕೊಳ್ಳಿ, ಮುಖ್ಯವಾಗಿ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡುವ ಅಧಿಕಾರ ಯಾರಿಗಿರ್ತದೆ? ದೇವತೆಗಳಿಗೇನೆ. ಪಾಠ ಪ್ರವಚನ ಮಾಡುವ ಅಧಿಕಾರ ಮುಖ್ಯವಾಗಿರೋದು ದೇವತೆಗಳಿಗೆ, ಅವ್ರಿಗೆ ಹೆಚ್ಚಿನ ಸುಖ. ಅವ್ರಿಗಿಂತ ಕಡಿಮೆ ಸುಖ ಮನುಷ್ಯರಲ್ಲಿ ಒಬ್ಬ ಯಾರು ವ್ಯಾಖ್ಯಾನ ಮಾಡ್ತಿರ್ತಾನೆ, ಪಾಠ ಪ್ರವಚನ ಮಾಡ್ತಿರ್ತಾನೆ, ಅವನಿಗೆ. ಇದು ಅವನಿಗಿಂತ ಕಡಿಮೆದಾಯ್ತು. ಅವನಿಗಿಂತ ಕಡಿಮೆದೇ ಏನು ಅಂದರೆ, ಇನ್ನೊಬ್ಬರಿಗೆ ಪಾಠ ಮಾಡೋದಿಲ್ಲ ಅವನು, ತಾನು ಮಾತ್ರ ಪಠನ ಮಾಡ್ತಾನೆ. ಶಾಸ್ತ್ರವನ್ನು ಗುರುಮುಖದಿಂದ ಕೇಳಿ ಪಠನ ಮಾಡ್ತಾನಲ್ಲ ತಾನು, ಅವನಿಗೆ ಇನ್ನೂ ಕಡಿಮೆ ಸುಖ. ಇದು 3ನೇದ್ದು. ಅವನಿಗಿಂತ ಕಡಿಮೆ ಸುಖ ಯಾರಿಗೆ ಅಂದರೆ, ಶಾಸ್ತ್ರವನ್ನ ಶ್ರವಣ ಮಾತ್ರ ಮಾಡ್ತಾನೆ, ಪಠನ ಮಾಡೋದಿಲ್ಲ. ಇದು ಇನ್ನೂ ಕಡಿಮೆ. ಇದನ್ನು ಗಮನಿಸ್ಬೇಕು. ಕೇಳ್ತಾನೆ, ಕುತ್ಕೊಂಡು ಕೇಳ್ತಾನೆ, ಆದರೆ ತಾನು ಮತ್ತೆ ಪುಸ್ತಕ ತೆಗೆದು ನೋಡೋದಿಲ್ಲ, ಮನನ ಮಾಡೋದಿಲ್ಲ, ಹೆಚ್ಚಿನ ಮನನ ಮಾಡೋದಿಲ್ಲ. ಪುಸ್ತಕ ತೆಗೆದು ಅಲ್ಲಿ ಇಟ್ಬಿಡ್ತಾನೆ, ಅಥವಾ ಪಾಠ ನಡೆಯುವಾಗಲೇ ಪುಸ್ತಕ ಇಟ್ಕೊಂಡು ಕೂತಿರ್ತಾನೆ ಅಂತನೂ ಇಲ್ಲ. ಅಂತೂ ಅವನಲ್ಲಿ ಬಿಟ್ಟುಬಿಡ್ತಾನೆ ಅದನ್ನು. ಅವನು 2ನೇ ಗ್ರೇಡ್. ಇನ್ನೂ ಕೆಳಗೆ ಬರೋದು ಅಂದರೆ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್ ಅಂತ. ಇದು ಜ್ಞಾತ್ವಾ ಅಪಿ, ಸ್ವಲ್ಪ ತಿಳಿದ್ರೂ ಸಾಕು ಮುಕ್ತಿ, ಭಗವಂತನನ್ನ ಸುಲಭ ಭಗವಂತನನ್ನು ತಿಳಿಯೋದು. ಕೋತಿ ಪ್ರಯಾಸ ಅಸುರ ಬಾಲಕಾಹ ಹರೇ ಉಪಾಸನೆ ಅಂತ ಭಾಗವತದಲ್ಲಿದೆ. ಭಗವಂತನ ಉಪಾಸನೆ ಮಾಡಲಿಕ್ಕೆ ತಿಳಿಲಿಕ್ಕೆ ಬಹಳ ಕಷ್ಟ ಏನೂ ಇಲ್ಲ. ಯಾಕೆಂದ್ರೆ ಜ್ಞಾತ್ವಾಪಿ, ಯಾವುದಾದ್ರೂ ಒಂದು ಮಾರ್ಗದಿಂದ ತಿಳಿದ್ರೂ ಕೂಡ ಜ್ಞಾತ್ವಾಪಿ ಅಂತಿದೆಯಲ್ಲ, ಅದನ್ನು ನಾನು ಹೀಗೆ ಭಗವಂತನನ್ನು ತಿಳಿಯಲಿಕ್ಕೆ ಕೆಲವು ಫಾರ್ಮಲ್ ಮಾರ್ಗಗಳಿವೆ. ಅಂದರೆ ಗುರುವಿನ ಹತ್ರ ಹೋಗಿ ಅವನಿಗೆ ಶುಶ್ರೂಷ ಮಾಡಿ ಅವನ ಮೂಲಕ ಅಧ್ಯಯನ ಮಾಡೋದು ಫಾರ್ಮಲ್ ಮಾರ್ಗ, ಅಂದರೆ ಅಧಿಕೃತವಾದ ಮಾರ್ಗ. ಇನ್ನು ಜ್ಞಾತ್ವಾಪಿ ಅಂದರೆ ಥ್ರೂ ಇನ್ಫಾರ್ಮಲ್ ವೇಸ್ ಆಲ್ಸೋ ಅಂತ ನಾನು ಅದಕ್ಕೆ ಅರ್ಥ ಮಾಡಿಕೊಂಡೆ. ನೀವು ಹೇಳಿದ ಸರಿ, ತೀರಾ ಇನ್ಫಾರ್ಮಲ್ ಅಂತಲೇ ಶಬ್ದ ಪ್ರಯೋಗ ಮಾಡಬೇಡಿ, ಸಮಸ್ಯೆ ಆಗ್ತದೆ ಅಂತ ಒಬ್ಬರು ಹಿರಿಯ ವಿದ್ವಾಂಸರು ಸಲಹೆ ಕೊಟ್ಟರು. ಅಂದರೆ ಗುರುವಿನ ಹತ್ರ ಹೋಗಿ ನೀವು ಕೂತ್ಕೊಂಡು ಪಾಠ ಕೇಳದೆ ಹೋದ್ರೂ ನೀವಿರುವ ಪರಿಸರದಲ್ಲಿ ನಿಮಗೆ ಸುತ್ತಮುತ್ತಲಿನ ಈ ಒಂದು ಜನರ ಸಂಪರ್ಕದಿಂದ ನಿಮಗೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಆಯಿತು. ಅಲ್ಲಿ ಭಾಗವತ ಸಾರ್ವಧಾರದಲ್ಲಿ ಜನ್ಮಾದ್ಯಸಹಿತ ಅನ್ನೋ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ವಿಷ್ಣು ತೀರ್ಥರು ಹಾಗೆ ಹೇಳಿದ್ದಾರೆ. ತಂದೆ ತಾಯಿಗಳ ಮೂಲಕ ಒಂದು ಸ್ವಲ್ಪ ತಿಳಿದು ಬಂತು, ಪೂರ್ವಜನ ಸಂಸ್ಕಾರದಿಂದ ಒಂದಿಷ್ಟು ತಿಳಿದು ಬಂತು. ತಂದೆ ತಾಯಿಗಳು ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಹುಟ್ಟಿದ ಆರಭ್ಯ ನಮಗೆ ನಮಸ್ಕಾರ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿಸಿರ್ತಾರೆ. ಏನೋ ಸ್ವಲ್ಪ ಸ್ವಲ್ಪ ತಿಳಿತದೆ ಅಷ್ಟೇ. ಅಂದ್ರೆ ಇವೆಲ್ಲ ಇನ್ಫಾರ್ಮಲ್ ವೇಸ್, ಇವು ಫಾರ್ಮಲ್ ವೇಸ್ ಅಲ್ಲ, ಇವು ಅಧಿಕೃತವಾದ ಮಾರ್ಗಗಳಲ್ಲ. ತಿಳಿತು. ಸುತ್ತಮುತ್ತಲು ಇನ್ನೊಬ್ಬರು ವಿದ್ವಾಂಸರು ಹೇಳಿದರು, ಅದು ಚೆನ್ನಾಗಿದೆ. ಹರಿಕತೆ ಭಜನೆ ನಡೀತಾ ಇತ್ತು. ಮಧ್ವ ಮತವೇ ಮತವು ಹರಿ ಸಕಲ ಶ್ರುತಿ ಸಮ್ಮತವು ಹರಿಯೇ ಹೆದ್ದೈವ ಅಂತ ಹೀಗೆಲ್ಲ ಮಾತು ಕೇಳಿ ಬರ್ತಾ ಇತ್ತು. ಭಗವಂತನ ಸರ್ವೋತ್ತಮತ್ವ ಜ್ಞಾನ ಆಯ್ತು. ಇವೆಲ್ಲ ಇನ್ಫಾರ್ಮಲ್ ವೇಸ್. ಅಂತೂ ಕೇಳ್ತಾ ಇದ್ವಿ, ಏನೇನೋ ತನ್ನ ಕೆಲಸ ಏನೋ ತಾನೇ ಬೇರೆ ಏನೇನೋ ಮಾಡ್ತಿದ್ದಾನೆ, ಬಹಳ ಆಸಕ್ತಿಯಿಂದ ಏನು ಹರಿಕತೆ ಕೇಳಿಲ್ದೇ ಇರಬಹುದು. ಅಂಥದ್ದು ಏನೇನೋ ಮಾರ್ಗಗಳ ಮೂಲಕ ಭಗವಂತನ ಪಾರಮ್ಯ ಜ್ಞಾನ ಬಂತು. ಇದೆಲ್ಲ ಜ್ಞಾತ್ವ ಅಪಿ. ಅಪಿ ಅನ್ನೋ ಶಬ್ದಕ್ಕೆ ಅರ್ಥ ಹೇಗೋ ತಿಳಿದ್ರು ಅವನಿಗೊಂದು ಸ್ವಲ್ಪ ಜ್ಞಾನ ಬರ್ತದೆ, ಅವನಿಗೆ ಅದರಿಂದ ಮುಕ್ತಿ ಆಗ್ತದೆ. ಆದ್ರೆ ಇದು ಬೇಸಿಕ್ ಮುಕ್ತಿ ಮತ್ತು ಬೇಸಿಕ್ ಜ್ಞಾನ. ಇಲ್ಲಿ ನೋಡಿ, ಸ್ತ್ರೀ ಮತ್ತು ಪುರುಷ ಯಾವುದನ್ನು ಹೇಳಿಲ್ಲ. ಆದ್ರೆ ಇದ್ಯಾರೋ ಕೆಲವರು ಸ್ತ್ರೀಯರಿಗೆ ಈ ಬೇಸಿಕ್ ಮುಕ್ತಿ ಅನ್ನೋದು ಸ್ತ್ರೀಯರಿಗೆ, ಆಮೇಲಿನವರಿಗೆ ಪುರುಷರಿಗೆ ಅದಕ್ಕಿಂತ ಹೆಚ್ಚಿನ ಮುಕ್ತಿ ಅಂತ ಅದೂ ಏನಿಲ್ಲ. ಇಲ್ಲಿ ಒಟ್ಟಾರೆ ಸಾಧಕ ವರ್ಗವನ್ನೇ ಹೇಳಿದ್ದಾರೆ. ಹಾಗೆ ಒಪ್ಕೊಂಡ್ರು ಅನೇಕ ಜನ ವಿದ್ವಾಂಸರು. ಆದ್ರಿಂದ
ಮತ್ತೊಬ್ಬ ಹಿರಿಯ ವಿದ್ವಾಂಸರು ಪೀಠಾಧಿಪತಿಗಳು ಏನು ಹೇಳಿದ್ರು ಅಂದ್ರೆ, ನೀನು ಹೇಳಿದ ಸರಿ ಇದೆ, ಈ ನಮ್ಮ ಸಿದ್ಧಾಂತದಲ್ಲಿ ವಿಶೇಷ ಮೊದಲಾದ ಪ್ರಮೇಯ ರಹಸ್ಯಗಳನ್ನು ಪ್ರತಿಪಾದನೆ ಮಾಡಿದಾರಲ್ಲ, ಅವುಗಳನ್ನು ಬಹಳ ಕಷ್ಟಪಟ್ಟು ತಿಳ್ಕೊಳ್ಬೇಕು ಅಂತಿಲ್ಲ ಎಲ್ರೂ. ನೀ ತಿಳ್ಕೊಬೇಕು ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮಲ್ಕೊಂಡ್ ಬಿಡಬಾರ್ದು. ಎಲ್ಲರೂ ತಿಳ್ಕೊಬೇಕಾಗಿಲ್ಲ ಅಂತ ಅರ್ಥ. ಎಲ್ಲರೂ ತಿಳ್ಕೊಳ್ಬೇಕಾಗಿಲ್ಲ, ತಿಳ್ಕೊಳ್ಲಿಕ್ಕೆ ಆಗೋದು ಕೂಡ ಇಲ್ಲ ಅಂತ ಅರ್ಥ. ಸಮಾನವಾದ ಪ್ರಮಾಣದ ತತ್ವಜ್ಞಾನ, ಸಮಾನವಾದ ಗ್ರೇಡಿನ ತತ್ವಜ್ಞಾನ ಎಲ್ರಿಗೂ ಬರೋದು ಇಲ್ಲ, ಅವರಲ್ಲಿ ಪ್ರವೃತ್ತಿ ಮಾಡೋದು ಇಲ್ಲ. ಆದ್ರಿಂದಲೇ ಬೇಸಿಕ್ ಸಂಗತಿಗಳು ಕೆಲವಿವೆ. ಆ ಬೇಸಿಕ್ ಸಂಗತಿಗಳನ್ನ ಕೆಲವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಭಗವಂತರ ಅವತಾರಗಳು ಯಾವುದು ಅಂತ ಕೆಲವು ತಿಳ್ಕೊಳ್ಳೋದು, ಅವತಾರ ಅಲ್ಲ ಯಾವುದು ಅಂತ ತಿಳ್ಕೊಳ್ಳೋದು, ಮತ್ತೆ ಒಂದು ತಾರತಮ್ಯವನ್ನು ಒಂದಿಷ್ಟು ತಿಳ್ಕೊಳ್ಳೋದು, ಹೀಗೆ ಕೆಲವು ಬೇಸಿಕ್ ಸಂಗತಿಗಳಿವೆ. ಅಷ್ಟಾದ್ರೂ ಬೇಸಿಕ್ ಸಂಗತಿ ಅನ್ನೋದು ಏನು ಅಂತ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿಬಿಡ್ತದೆ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಮನುಷ್ಯನ ಯೋಗ್ಯತೆ ಬೇರೆ ಬೇರೆ ಇರೋದ್ರಿಂದ ಅವನ ದರ್ಶನ ಸಾಧನಂ, ಅವನಿಗೆ ಅಪರೋಕ್ಷ ಜ್ಞಾನ ಸಾಧನ, ಅವನ ಮಾರ್ಗ ಅನ್ನೋದು ಭಿನ್ನ ಭಿನ್ನವಾಗಿಯೇ ಇದೆ. ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಮಾರ್ಗಗಳೇ ಇವೆ. ಆದ್ರಿಂದ ಅಂತೂ ಬೇಸಿಕ್ ಸಂಗತಿಗಳನ್ನು ಕೆಲವನ್ನ ಥ್ರೂ ಇನ್ಫಾರ್ಮಲ್ ವೇಸ್ ಆಲ್ಸೋ, ಅಟ್ಲೀಸ್ಟ್ ಥ್ರೂ ಇನ್ಫಾರ್ಮಲ್ ವೇಸ್ ಅವನು ತಿಳ್ಕೊತಾನೆ, ಅವನು ಬೇಸಿಕ್ ಜ್ಞಾನ ಪಡ್ಕೋತಾನೆ, ಬೇಸಿಕ್ ಮುಕ್ತಿಯನ್ನು ಹೊಂದುತ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, ಶಾಸ್ತ್ರವನ್ನೇ ಶ್ರವಣ ಮಾಡ್ತಾನೆ ಗುರುವಿನ ಹತ್ರ ಹೋಗಿ, ಆದರೆ ತಾನು ಓದೋದಿಲ್ಲ. ಅವನು ಇನ್ನೂ ಮೇಲಿನವನು. ಶಾಸ್ತ್ರವನ್ನು ತಾನು ಓದಿ ಇನ್ನೊಬ್ಬರಿಗೆ ತಾನು ಓದಿ ಅದನ್ನು ಪಠನ ಮಾಡ್ತಾನೆ, ಅವನು ಮೂರನೇ ಅವನಿಗೆ ಇನ್ನೂ ಹೆಚ್ಚಿನ ಸುಖ. ತಾನು ಪಠನ ಮಾಡಿ ಮತ್ತೊಬ್ಬರಿಗೆ ಪಾಠ ಮಾಡ್ತಾನಲ್ಲ, ಅವನು ಮತ್ತೂ ಹೆಚ್ಚಿನವನು. ಇವನು ನಾಲ್ಕನೇವನು. ಅವನಿಗಿಂತ ದೇವತೆಗಳು ಹೆಚ್ಚಿನವರು, ಯಾಕಂದ್ರೆ ಅವ್ರು ಇನ್ನೊಬ್ರಿಗೆ ಹೆಚ್ಚು ವ್ಯಾಖ್ಯಾನ ಮಾಡ್ತಾರೆ. ಹೆಚ್ಚು ವ್ಯಾಖ್ಯಾನ ಮಾಡುವ ಅಧಿಕಾರ ಅವರಿಗಿದೆ. ಅಲ್ಲೆಲ್ಲ ನಡುವೆ ಮತ್ತೆ ಕೆಲವು ಪ್ರಭೇದಗಳಿವೆ. ಅದನ್ನ ಋಗ್ಭಾಷ್ಯದಲ್ಲಿ ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈಗ ನಾವು ಇನ್ನೊಬ್ಬರ ಕಡೆಯಿಂದ ಪಾಠ ಕೇಳಿ ಏನ್ ಪಾಠ ಕೇಳಿದೆವೋ ಅಷ್ಟನ್ನೇ ಪಾಠ ಹೇಳುವುದು ಒಂದು. ನಾವು ಪಾಠ ಕೇಳದೇ ಇದ್ದುದನ್ನು ನಮಗೆ ಆವಾಗ ಗುರುಗಳು ಉಪದೇಶ ಮಾಡದೇ ಇರುವ ಅನೇಕ ಅರ್ಥಗಳನ್ನು ಕೂಡ ತಿಳಿದು ಅರ್ಥ ಮಾಡುವುದು ಇನ್ನೂ ಹೆಚ್ಚಿಂದು ಫಲಕ್ಕೆ ಕಾರಣ ಅಂತ ಋಗ್ಭಾಷ್ಯದಲ್ಲಿದೆ. ಆದ್ರಿಂದ ಮತ್ತೆ ಸಂಶಯ ಪರಿಹಾರ ಮಾಡುವುದು. ಅನೇಕ ಸರಿ ನಾನು ಇದನ್ನು ಹೇಳ್ಕೊಂಡಿದ್ದೀನಿ ಮಹಾಭಾರತ ಭಾಗವತಾದಿ ಪ್ರವಚನದಲ್ಲಿ. ಅನೇಕ ಜನ ನಾವು ವಿದ್ವಾಂಸರು ಅಂತ ನಮ್ಮ ಹತ್ರ ಸಂಶಯ ಪರಿಹಾರಕ್ಕಾಗಿ ಜನ ಬರ್ತಿರ್ತಾರೆ. ಆದ್ರೆ ವಾಸ್ತವಿಕವಾಗಿ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ನಮಗಿರೋದು ಅಥೋ ದೇವಾ ಸಂಶಯಚ್ಛಿದ, ಈ ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಇದೆ. ನಾವು ಸುಮ್ಮನೆ ವೇದಜ್ಞರು, ಶಾಸ್ತ್ರಜ್ಞರು, ನಮ್ಗಿಂತ ಶ್ರೇಷ್ಠರು ಅರ್ಥಜ್ಞರಾದ ಋಷಿಗಳು. ಇದನ್ನ ವಿಚಾರ ಮಾಡಿ, ನಮ್ಮಂಥವ್ರನ್ನ ಅರ್ಥಜ್ಞರು ಅಂತ ಪರಿಗಣನೆ ಮಾಡಲಿಲ್ಲ ಶಾಸ್ತ್ರ. ಆ ಋಷಿಗಳಿಗಿಂತ ಸಂಶಯ ಕ್ಷೇತ್ರಗಳಾದಂತಹ ಋಷಿಗಳು, ದೇವತೆಗಳು ಇನ್ನೂ ದೊಡ್ಡವರು ಅಂತ. ಇನ್ನೊಬ್ಬರು ಸಂಶಯವನ್ನು ಪರಿಹಾರ ಮಾಡುವುದು ಆ ಕಡೆ ಇರಲಿ, ಅರ್ಥಜ್ಞರು ಅಂತಲೇ ನಮ್ಮನ್ನು ಶಾಸ್ತ್ರ ಪರಿಗಣನೆ ಮಾಡಲಿಲ್ಲ. ಸುಮ್ಮನೆ ನಾವು ಒಂದಿಷ್ಟು ಶಾಸ್ತ್ರವನ್ನ ವೇದಜ್ಞರು ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಪರಿಗಣನೆ ಮಾಡಿದೆ. ಅದರಿಂದ ನೀವು ಕೇಳಿದಂತೆ ಪ್ರತಿಯೊಬ್ಬರು ಕೂಡ ಒಂದೇ ರೀತಿಯಾಗಿ ಇಂಥದೇ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಈಗಲೇ ಮಾಡಬೇಕು, ಸಂಸ್ಕೃತವನ್ನೇ ಓದಬೇಕು, ಅದರಲ್ಲಿ ಈ ಗ್ರಂಥಗಳನ್ನೇ ಓದಬೇಕು, ಹೀಗೆ ಓದಬೇಕು ಅಂತ ನಿಯಮ ಏನೂ ಇಲ್ಲ. ಹಾಗೆ ಅವ್ರು ಮಾಡೋದೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಮಾರ್ಗವೇ ಇದೆ. ಆ ಮಾರ್ಗವನ್ನ ಅವ್ರವ್ರು ತಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ಅನುಸರಿಸಿಯೇ ಅನುಸರಿಸ್ತಾನೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುವಾದವನು ಅವರವರಿಗೆ ಬಂದೇ ಬರ್ತಾನೆ. ನೀ ಈ ಥರ ಮಾಡಿದರೆ ಸಾಕು, ಇದಕ್ಕಿಂತ ಹೆಚ್ಚಿನ ಮಾಡಬೇಡ, ಇಷ್ಟನ್ನು ಮಾಡಲೇಬೇಕು, ಇಂಥ ರೂಪವನ್ನು ಉಪಾಸನೆ ಮಾಡು ಅಂತ ಅವರಿಗೆಲ್ಲ ಗುರು ಹೇಳ್ತಾನೆ. ಆವಾಗ ಅದೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ಹಿಡಿದಿರುವ ಬ್ರಹ್ಮಸೂತ್ರ ಭಾಷ್ಯವನ್ನೇ ಪ್ರತಿಯೊಬ್ಬರೂ ಓದಬೇಕು ಅನ್ನುವ ಭ್ರಮ ಏನೂ ಬೇಕಾಗಿಲ್ಲ. ಆಸಕ್ತಿ ಇದ್ದರೆ ಓದ್ಬೋದು, ಶ್ರವಣ ಮಾಡ್ಬೋದು. ಇದು ಅದ್ರ ತಾತ್ಪರ್ಯ. ಇದ್ರ ಬಗ್ಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಡಿಫ್ರೆನ್ಸ್ ಇದೆ ವಿದ್ವಾಂಸರ ನಡುವೆ. ಆದರೂ ಬಹುತೇಕ ದಿನ ಹಿರಿಯ ಪೀಠಾಧಿಪತಿಗಳು ವಿದ್ವಾಂಸರ ಜೊತೆ ಮಾತಾಡಿ ಇದೊಂದು ಅಭಿಪ್ರಾಯ ಹೇಳ್ತಿದ್ದೇನೆ. ಕೆಲವು ವಿದ್ವಾಂಸರು ಪೀಠಾಧಿಪತಿಗಳ ಹೆಸರು ಹೇಳಿದೆ, ನಿರ್ದಿಷ್ಟವಾಗಿ ಅವ್ರೇನು ಹೇಳಿದರು ಅಂತ ಅನ್ನೋದು ನಾನು ಹೇಳಲಿಲ್ಲ. ಯಾಕಂದ್ರೆ ಅದು ಮತ್ತು ವಿವಾದಕ್ಕೆ ಕಾರಣ ಆಗ್ಬೋದು. ನಾನು ಯಾವ್ಯಾವ ಗುರುಗಳನ್ನ ಸಮೀಪಿಸಿದೆ ಅನ್ನೋದನ್ನು ನೀವು ಮಾತ್ರ ಹೇಳಿದ್ದೇನೆ. ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದೆ. ಆದ್ರಿಂದಲೇ ನಾನು ಹೇಳಿದ ಈ ವಿಷಯಗಳನ್ನೆಲ್ಲ 100% ನೀವು ತಗೋಬೇಕಾಗಿಲ್ಲ. ವಿದ್ವಾಂಸರ ಅಭಿಪ್ರಾಯ, ಪೀಠಾಧಿಪತಿಗಳ ಅಭಿಪ್ರಾಯ ಇದೆ. ಏನ್ರಿ, ನನ್ನ ಅಭಿಪ್ರಾಯದ ಪ್ರಕಾರ ಸ್ತ್ರೀಯರೋ ಮತ್ತಾರೋ ಆ ಕಡೆ ಇರಲಿ, ಬ್ರಾಹ್ಮಣನಾದವನು ಕೂಡ ಹೀಗೆ ವೇದಗಳನ್ನೇ ಓದಬೇಕು, ಇಷ್ಟೇ ಓದಬೇಕು ಅಂತೆಲ್ಲ ನಿಯಮ ಇಲ್ಲ ಅಂತ ನನ್ನ ತಾತ್ಪರ್ಯ. ಆವಾಗ ಕೆಲವು ವಿದ್ವಾಂಸರು ಏನ್ರಿ ಬ್ರಾಹ್ಮಣರು ಓದಬೇಕಾಗಿಲ್ಲ ಅಂತೀರಿ, ಮತ್ತೆ ಓದೋರು ಯಾರು ಅಂತ ವಿದ್ವಾಂಸರು ತಕರಾರು ಮಾಡಿದ್ರು. ಯಾಕಂದ್ರೆ ನಾವೇದವಿನ್ ಮನುತೆ ತನ್ನ ಬೃಹಂತಮ್ ಅಂತಿದೆಯಲ್ಲ, ವೇದವನ್ನು ಓದಲೇಬೇಕು ಅಂತ ಹೀಗಿದೆಯಲ್ಲ ಅಂತ. ಅವು ತುಂಬಾ ಸಂಕೀರ್ಣವಾದ ಮಾತುಗಳು ಅಂತ ನನ್ನ ತಾತ್ಪರ್ಯ.
ಯಾವನೋ ಒಬ್ಬ ಅಧಿಕಾರಿಯನ್ನು ಉದ್ದೇಶಿಸಿ ಹೇಳಿರ್ತದ ಅದು. ಇಲ್ಲಿ ನಿರ್ದಿಷ್ಟವಾಗಿ 5 ಅಧಿಕಾರಿಗಳನ್ನು ಉದ್ದೇಶಿಸಿ ಹೇಳಿದ್ದಾರೆ. ಆದ್ರಿಂದ ಇಂಥ ಮಾತುಗಳಿಗೆ ಬೆಲೆ ಹೆಚ್ಚು. ಇನ್ನೊಂದು ಭಾಗವತ ತಾತ್ಪರ್ಯದ ಮಾತಿದೆ. ಭಾಗವತ ತಾತ್ಪರ್ಯದ ನಿರ್ದಿಷ್ಟವಾದ ಮಾತುಗಳು, ಋಗ್ಭಾಷ್ಯದ ನಿರ್ದಿಷ್ಟವಾದ ಮಾತುಗಳು ಮತ್ತು ಗೀತಾ ಪ್ರಸ್ಥಾನದಲ್ಲಿ ಬರುವ ನಿರ್ದಿಷ್ಟವಾದ ಮಾತುಗಳಿಗೆ ಅನುಸಾರವಾಗಿ ಹೀಗೆ ಅರ್ಥ ಹೇಳಿದೆ. ಭಾಗವತ ತಾತ್ಪರ್ಯದಲ್ಲಿ ಏನಿದೆ ಅಂದ್ರೆ, ಪಶು ಪಕ್ಷಾದಿ ಭೇದೇನ ಜೀವಾಯವ ಸ್ವಯಂ ಸ್ಥಿತಾ. ಪಶು ಪಕ್ಷಿ ಮೊದಲಾದ ರೂಪದಿಂದಲೂ ಕೂಡ ಜೀವರಿದ್ದಾರೆ. ತತ್ರ ಸ್ಥಾವರ ಮುಕ್ತೇಭ್ಯ ಜ್ವರ ಜಂಗಮ ಮುಕ್ತಕಾಹ. ಅಲ್ಲೂ ಮುಕ್ತಿ ಬಗ್ಗೆನೇ ಹೇಳಿದ್ದಾರೆ. ಈಗ ಮುಕ್ತಿಯಲ್ಲಿ ಸ್ಥಾವರ ಮುಕ್ತರು ಅಂತ ಕೆಲವರಿದ್ದಾರೆ, ವೃಕ್ಷ ಮುಕ್ತರು ಮೊದಲಾದವರು. ಅವರಿಗಿಂತ ಜಂಗಮ ಮುಕ್ತರು ಇನ್ನೂ ಶ್ರೇಷ್ಠರು. ತೇಭ್ಯ ಮಾನುಷ ಮುಕ್ತಾಶ್ಚ. ಜಂಗಮ ಮುಕ್ತರಲ್ಲಿ ಮಾನುಷ ಮುಕ್ತರು ಇನ್ನೂ ಶ್ರೇಷ್ಠರು. ಆ ಮಾನುಷ ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರಮುಕ್ತಾ ತತ್ವಧಿಕಾಹ. ಮಾನುಷ ಮುಕ್ತರಲ್ಲಿ ವಿಪ್ರಮುಕ್ತರು ಅಂದ್ರೆ ಬ್ರಾಹ್ಮಣರ ಮುಕ್ತರಾದ ಬ್ರಾಹ್ಮಣರು ಇನ್ನೂ ಶ್ರೇಷ್ಠರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನ. ಈ ಮಾತನ್ನು ಗಮನಿಸಬೇಕು. ಸಾಮಾನ್ಯ ಮನುಷ್ಯ ಮುಕ್ತರಿಗಿಂತ ಬ್ರಾಹ್ಮಣ ಮುಕ್ತರು ಶ್ರೇಷ್ಠರು. ಆ ಬ್ರಾಹ್ಮಣ ಮುಕ್ತರಲ್ಲಿಯೂ ಕೂಡ ಉಪದೇಶ ಮಾತ್ರದಿಂದ ಮುಕ್ತಿಯನ್ನು ಪಡ್ಕೊಂಡವರಿಗಿಂತ ವೇದವೇದಿನ ಶ್ರೇಷ್ಠ. ಇದನ್ನು ಗಮನಿಸಿ. ಬ್ರಾಹ್ಮಣರಲ್ಲೇ ಕೆಲವರು ಕೇವಲ ಉಪದೇಶದ ಮೂಲಕ ಮುಕ್ತಿ ಪಡೆದಿರ್ತಾರೆ. ತಾವು ಸ್ವಯಂ ಓದೋದಿಲ್ಲ ಅಂತ ತಾತ್ಪರ್ಯ ಆದ್ರೂ ಸಹ. ಅಲ್ಲಿ ಬ್ರಾಹ್ಮಣ ಅಂತ ಅನ್ನೋದಿದೆಯಲ್ಲ, ಸ್ವರೂಪತಃ ಬ್ರಾಹ್ಮಣ ಅನ್ನೋದನ್ನ ಹೇಳ್ತದೆ. ಅಲ್ಲೆಲ್ಲ ಪಶು ಪಕ್ಷಿ ಸ್ಥಾವರ ಜಂಗಮ ಮನುಷ್ಯ ಅದೆಲ್ಲವೂ ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟದನ್ನು ಹೇಳ್ತಾ ಹೋಗಿದೆ. ಅದು ಸ್ವರೂಪಕ್ಕೆ ಸಂಬಂಧಪಟ್ಟವನು ಆ ಸ್ವರೂಪತಃ ಬ್ರಾಹ್ಮಣನಾಗಿದ್ರೂ ಕೂಡ ಕೆಲವರು ಕೇವಲ ಉಪದೇಶದ ಮೂಲಕ ಮುಕ್ತಿಯನ್ನು ಪಡಿತಾರೆ. ಅದೇ ಬಂದಿರೋದಿಲ್ಲ ಮುಕ್ತಿ ಜ್ಞಾತ್ವಾಪಿ ಅಂತ ಗೀತಾ ಪ್ರಸ್ಥಾನದಲ್ಲಿ. ತಾವು ಹೆಚ್ಚು ಓದ್ಲಿಕ್ಕೆ ಹೋಗೋದಿಲ್ಲ, ಓದುವುದೇ ಇಲ್ಲ. ಹೆಚ್ಚು ಓದ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಓದೋದೇ ಇಲ್ಲ ಅಂತ ಹೇಳಿದ್ರೆ ಹಾರ್ಡ್ಲಿ ದೇ ಸ್ಟಡಿ ಅಂತ ಅಷ್ಟೇ. ಆದ್ರಿಂದ ತತ್ರ ಉಪದೇಶ ಮಾತ್ರದಿಂದ ಮುಕ್ತಿಯನ್ನು ಪಡೆದವ್ರಿಗಿಂತ ವೇದಜ್ಞರಾದವ್ರು ಇನ್ನೂ ಶ್ರೇಷ್ಠರು. ತೇಭ್ಯೋ ವೇದವೇದಿನ ಅರ್ಥಜ್ಞ ಋಷಯಸ್ತೇಭ್ಯ. ವೇದವೇದಿಗಳಾದಂಥ ನಮ್ಮಂಥವ್ರು ಕೆಲವರಿಗಿಂತ, ನಾನು ನನ್ನಂಥವ್ರನ್ನ ವೇದಿಗಳು ಅಂತ ಮಾತ್ರ ತಿಳ್ಕೊಂಡಿದ್ದೇನೆ, ಅರ್ಥಜ್ಞ ತಿಳ್ಕೊಂಡಿಲ್ಲ. ಆ ದೃಷ್ಟಿಯಿಂದ ಅರ್ಥಜ್ಞರಾದವರು ಋಷಿಗಳೇ ಅಂತಾನೆ ಅಂತ ತಾತ್ಪರ್ಯ. ನಾವೆಲ್ಲ ಸುಮ್ಮನೆ ಅರ್ಥಜ್ಞರು ಪರಿಗಣನೆ ಮಾಡಲಿಲ್ಲ. ನಮ್ಮನ್ನ ಸಾಧನೆ ಮಾರ್ಗದಲ್ಲಿ ಅಹಂಕಾರದಿಂದ ಬೀಗ್ತಾ ಮುಂದುವರಿತಾ ಇರ್ತೀವಲ್ಲ ನಮ್ಮಂಥವ್ರನ್ನ ನಡುವೆ ನಿಲ್ಲಿಸಿ ಒಂದು ಕಪಾಳಕ್ಕೆ ಹೊಡೋದು, ಏನ್ ನೀನು ಅರ್ಥಜ್ಞನೇ ಅಲ್ಲ, ಸಂಶಯ ಏನ್ ಪರಿಹಾರ ಮಾಡ್ತಿ, ಸುಮ್ಮನೆ ಒಂದಷ್ಟು ವೇದಜ್ಞ ಅಷ್ಟೇ ನೀನು ಅಂತ ನಮ್ಮನ್ನ ಎಚ್ಚರಿಸಿದಂಗಿದೆ ಶಾಸ್ತ್ರ. ಅಂತೂ ವೇದಜ್ಞರಿಗಿಂತ ಅರ್ಥಜ್ಞರು ಶ್ರೇಷ್ಠರು. ಅರ್ಥಜ್ಞ ಋಷಯಸ್ಥೇಭ್ಯ ಅಥೋ ದೇವಾ ಸಂಶಯಚ್ಛಿದ. ಆದ್ರಿಂದ ಅವರಿಗಿಂತ ಋಷಿಗಳಿಗಿಂತ ಸಂಶಯಚ್ಛೇತ್ರಗಳಾದ ದೇವತೆಗಳು ಇನ್ನೂ ದೊಡ್ಡವರು. ಈಗ ಸಂಶಯ ಪರಿಹಾರ ಕೇಳಲಿಕ್ಕೆ ನಿಮ್ಮಂಥವ್ರು ನಮ್ಮಂಥವ್ರ ಹತ್ರ ಬರ್ತೀರಿ. ಯಾಕಂದ್ರೆ ಹಾಳು ಊರಲ್ಲಿ ಉಳಿದವನೇ ಗೌಡ ಅಂತ. ಎಲ್ಲರಿಗೂ ದೇವತೆಗಳು ಸಿಗೋದಿಲ್ಲ. ಆದ್ರಿಂದ ಒಂದು ಸಂಶಯ ಪರಿಹಾರ ಮಾಡ್ಕೊಳ್ಳಿಕ್ಕೆ, ಪಾಠ ಪ್ರವಚನ ಮಾಡ್ಲಿಕ್ಕೂ ಮುಖ್ಯಾಧಿಕಾರಿಗಳು ಅವರೇ ಆದ್ರೂ ಅವ್ರು ಇಲ್ಲಿ ನೇರವಾಗಿ ಸಿಗೋದಿಲ್ಲ. ಮನುಷ್ಯರನ್ನು ಪ್ರತಿನಿಧಿಯನ್ನಾಗಿ ಮಾಡ್ಕೊಂಡು ಮಾಡ್ತಾರೆ ಅಂತ ನಮ್ಮಂಥವ್ರು ಮಾಡ್ಬೇಕಾಗಿದೆ ಅಷ್ಟೇ. ಆ ಒಂದು ಎಚ್ಚರ ನಮ್ಗಿದ್ರೆ ಅಹಂಕಾರ ಕಡಿಮೆ ಆಗ್ತದೆ ಅಂತ ನಮ್ಮ ತಾತ್ಪರ್ಯ. ಆದ್ರಿಂದ ಅದನ್ನೇ ನನಗೆ ಯಾಕೆ ಹೇಳಿದೆ ಅಂದ್ರೆ, ವೇದವಿನ್ ಮುನ್ತೆ ತಮ್ ಬೃಹಂತಮ್ರು ವಿಷಯ ಸರಿ. ವೇದ ಪುರಾಣಾದಿ ಮಹಾಭಾರತಾದಿಗಳನ್ನ ಅಧ್ಯಯನ ಮಾಡಿದ್ರೆ ಮುಕ್ತಿ ಆಗೋದಿಲ್ಲ ಅನ್ನೋ ಸರಿ. ಆದ್ರೆ ಕೆಲವರು ವಿಪ್ರರೂ ಕೂಡ ಕೇವಲ ಉಪದೇಶದಿಂದ ಮುಕ್ತಿಯನ್ನು ಪಡೆದು ಅಲ್ಲಿ ಸುಖ ಪಡ್ತಾರೆ ಅಂತಿದೆಯಲ್ಲ, ಮತ್ತೆ ಅದಕ್ಕೇನರ್ಥ? ಆದ್ರಿಂದ ಇದನ್ನ ಗಮನಿಸ್ಬೇಕಾದ್ ಬಹಳ ಮುಖ್ಯ ಅಂತ ನನ್ನ ತಾತ್ಪರ್ಯ. ನಾವು ಒಂದು ಯಾವುದೋ ಮಾರ್ಗದಲ್ಲಿ ಇದ್ದೇವೆ. ಇವತ್ತು ಸಾಧನೆ ಯಾವುದೋ ಒಂದು ಮಾರ್ಗದಲ್ಲಿ ಇದ್ದೇವೆ. ನಮ್ಮ ಮಾರ್ಗದಲ್ಲಿ ಇಲ್ಲದೇ ಇದ್ದವರನ್ನ, ಬೇರೆ ತರ ಸಾಧನೆ ಮಾಡ್ತಿರುವವರನ್ನ ನಾವು ಗೇಲಿ ಮಾಡುವುದಾಗಲಿ, ತಿರಸ್ಕಾರ ಮಾಡುವುದಾಗಲಿ, ಅನಾದರ ಮಾಡುವುದಾಗಲಿ ಸಲ್ಲದು. ಯಾವ ಹೊತ್ತದಲ್ಲಿ ಯಾವ ಹಾವಿರ್ತದೋ ಗೊತ್ತಿಲ್ಲ. ಆದ್ರಿಂದ ಕೆಲವರು ನಮ್ಮ ದೃಷ್ಟಿಯಿಂದ ಅವ್ರ ಸಾಧನೆ ಮಾರ್ಗ ಕಡಿಮೆ ಅನಿಸ್ತಿರ್ಬೋದು. ಆದ್ರೆ ಅಂಥವ್ರು ಯಾರನ್ನು ಗೇಲಿ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ. ಅವರು ಕಡಿಮೆ ಯೋಗ್ಯತೆಯವರು ಇರ್ಬೋದು, ನಾವು ಹೆಚ್ಚಿನ ಯೋಗ್ಯತೆಯವರು ಇರಬಹುದು. ಅಥವಾ ನಾವೇ ಯೋಗ್ಯತೆ, ಈ ಒಂದು ಜನ್ಮ ಏನು ನಿರ್ಣಾಯಕ ಅಲ್ವಲ್ಲ. ಅದರಿಂದ ನಮ್ಮದೇ ಯೋಗ್ಯತೆ ಕಡಿಮೆ ಇರ್ಬೋದು, ಅವ್ರದೇ ಯೋಗ್ಯತೆ ಜಾಸ್ತಿ ಇರ್ಬೋದು. ಅದರಿಂದ ಅದು ಒಮ್ಮೆಲೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತೂ ಮಾರ್ಗಗಳು ತುಂಬಾ ಇದೆ. ಆದ್ರಿಂದ ನಾವು ಒಂದ್ ವೇಳೆ ಉತ್ತಮರು ಅಂತ ತೀರ್ಮಾನ ಆಗಿದ್ರು ಅಧಮರನ್ನ ಯಾವತ್ತೂ ಗೇಲಿ ಮಾಡಬಾರ್ದು. ಅದು ಅವ್ರ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನಮ್ಗಿಂತಲೂ ಉತ್ತಮರಿದ್ದಾರೆ, ಅವ್ರು ನಮ್ಮನ್ನ ನೋಡಿ ಗೇಲಿ ಮಾಡಿದ್ರೆ ನಮ್ಮ ಸಾಧನೆ ಆಗೋದು ಯಾವಾಗ?
ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತೈವ ವೇದಾಸ್ತ್ವನ್ಯೇಷಾಂ ನರ್ತೇತತ್ ಕಸ್ಯಚಿತ್ ಸುಖಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಎಲ್ಲದಕ್ಕೂ ವೇದ ಅಂತ ಅನ್ನೋದು ಬೇಸ್. ಆ ವೇದಾನುಸಾರಿಯಾದಂತಹ ಗ್ರಂಥಗಳೇ ಸದ್ಗ್ರಂಥಗಳು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೆ ಸ್ತ್ರೀಯರಿಗೆ ವೇದಾಧಿಕಾರವೇ ಇಲ್ಲ ಆದ್ರಿಂದ ಅವರಿಗೆ ಆ ಬೇಸೇ ಇಲ್ದಂತಾಯ್ತಲ್ಲ, ಏನೋ ಆಧಾರವೇ ನೆಲೆಯೇ ಇಲ್ಲದೇನೆ ಅವರು ಮೇಲೆ ಹತ್ತೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಈ ಭಾರತ ಅಂತ ಅನ್ನೋದು ಏನಿದೆಯಲ್ಲ, ಭಾರತ ಭಾಗವತ ಅನ್ನೋ ಗ್ರಂಥಗಳು ಇವು ಬ್ರಾಹ್ಮಣಾದೀನ ವೇದಾರ್ಥ ಪರಿವಿತ್ತಯೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ವೇದದ ಅಧಿಕಾರ ಇದೆ. ಆ ವೇದಾರ್ಥದ ಜ್ಞಾನಕ್ಕಾಗಿ ಇವರು ಮಹಾಭಾರತ ಭಾಗವತಾದಿಗಳನ್ನು ಓದಬೇಕು. ಇವುಗಳನ್ನು ಓದದೆ ಹೋದ್ರೆ ಅವ್ರಿಗೆ ವೇದಾರ್ಥ ಆಗೋದಿಲ್ಲ. ಇನ್ನ ತಯೇವ ವೇದಾಸ್ತು ಅನ್ಯೇಷಾಂ, ಇನ್ ಕೆಲವರಿಗೆ ಬೇರೆಯವರಿಗೆ ವೇದಾಧಿಕಾರ ಇಲ್ಲದೇ ಇದ್ದವರಿಗೆ, ಸ್ತ್ರೀಯರು ಮೊದಲಾದವರಿಗೆ ಮಹಾಭಾರತ ಅನ್ನುವುದೇ ವೇದ ಇದ್ದಂತೆ, ಮಹಾಭಾರತ ಭಾಗವತಗಳೇ ವೇದ ಇದ್ದಂತೆ. ಆದ್ರಿಂದ ವಾಸ್ತವಿಕವಾಗಿಯೇ ಗ್ರಂಥದ ಅರ್ಥದ ದೃಷ್ಟಿಯಿಂದ ಮತ್ತು ಸ್ಥಾನದ ದೃಷ್ಟಿಯಿಂದಲೂ ಕೂಡ ಮಹಾಭಾರತ ವೇದಕ್ಕಿಂತ ದೊಡ್ಡದು. ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ವಿದ್ಯಾಮಾನ ತೀರ್ಥರ ಹತ್ರ ಚರ್ಚೆ ಮಾಡಿದ್ದೆ ಆವಾಗ 94-95 ಇಸ್ವಿಯಲ್ಲಿ. ಭಾರತ ವೇದಕ್ಕಿಂತ ದೊಡ್ಡದು ಅಂತ ಇದೆಯಲ್ಲ, ನಮಗೆಲ್ಲ ಏನು ತತ್ವನಿರ್ಣಯ ಆವಾಗ ತಾನೇ ಓದಿ, ಸುಧಾ ಓದಿ, ಗೀತಾ ಭಾಷೆ ಓದಿ ಹೊರಗೆ ಬಂದವರು. ವೇದ ಅನ್ನೋದು ಅಪೌರುಷೇಯ, ಅದರಿಂದ ಅದೇ ದೊಡ್ಡದಾಗಬೇಕು. ಇದು ಪೌರುಷೇಯ ಅದರಿಂದ ಸಣ್ಣದಾಗಬೇಕು ಅಂತ ನಮ್ಮ ಆಲೋಚನೆ. ಆದ್ರಿಂದ ಮಹಾಭಾರತ ವೇದಕ್ಕಿಂತಲೂ ದೊಡ್ಡದು ಅನ್ನೋದು ಉತ್ಪ್ರೇಕ್ಷೆ ಮಾತೋ ಹೇಗೆ? ಉತ್ಪ್ರೇಕ್ಷೆ ನಮಗೆ ಕಾಣಿಸ್ತಿದೆ ಅಂತ ಹೇಳಿದ್ರು. ಯಾಕೆ ಉತ್ಪ್ರೇಕ್ಷೆ ಅಂತ ಹೇಳಬೇಕು ಅಂತ ಕೇಳಿದ್ರು ಅವರು. ಉತ್ಪ್ರೇಕ್ಷೆ ಅಲ್ಲ, ಅಕ್ಷರಶಃ 100% ಅದು ಸರಿಯೇ. ಮಹಾಭಾರತ ಅನ್ನೋದು ವೇದಕ್ಕಿಂತಲೂ ದೊಡ್ಡದು. ಹಾಗಾದ್ರೆ ಗ್ರಂಥಗಳ ದೃಷ್ಟಿಯಿಂದ ಬ್ರಹ್ಮಸೂತ್ರ ಅನ್ನೋದು ಮೊದಲನೇದ್ದು, ಆಮೇಲೆ ಮಹಾಭಾರತ, ಆಮೇಲೆ ಈ ವೇದಗಳು ಅಂತ ಅರ್ಥ. ಇದ್ರ ಬಗ್ಗೆ ಯಾರಿಗಾರು ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು. ಅಲ್ಲಿಯೂ ಕೂಡ ಮಹಾಭಾರತನೇ ದೊಡ್ಡದು, ಆಮೇಲೆ ಬ್ರಹ್ಮಸೂತ್ರ, ಆಮೇಲೆ ವೇದಗಳು ಅಂತ ಯಾರು ಹೇಳ್ಬೋದು. ಅಂತರೂ ಮಹಾಭಾರತ ಮತ್ತು ಭಾಗವತ ಇವೆರಡು ಒಂದೇ ನಾಣ್ಯದ ಎರಡು ಮುಖ. ಆದ್ರಿಂದ ಅವುಗಳನ್ನೇ ಅಧ್ಯಯನ ಮಾಡಿದ್ರು ಕೂಡ ವೇದಾಧ್ಯಯನ ಮಾಡಿದ ಎಲ್ಲಾ ಜ್ಞಾನನೂ ಬಂದೇ ಬರ್ತದೆ. ಆದ್ರಿಂದ ಬೇಸ್ ಇಲ್ಲ ಅಂತ ನೀವು ಚಡಪಡಿಸ್ಬೇಕಾಗಿಲ್ಲ. ವೇದಕ್ಕಿಂತಲೂ ಅತ್ಯಂತ ಬಲಿಷ್ಠವಾದ ಬೇಸೇ ನಮಗೆ ನಿಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ನರ್ತೆ ತತ್ ಕಸ್ಯಚಿತ್ ಸುಖಂ. ಮಹಾಭಾರತ ಇಲ್ಲದೆ ಯಾರಿಗೂ, ವೇದಾಧಿಕಾರಿ ಇದ್ದವರಿಗೂ ವೇದಾಧಿಕಾರಿ ಇಲ್ಲದೇ ಇದ್ದವರಿಗೂ ಯಾರಿಗೂ ಸುಖ ಇಲ್ಲ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದು ಮಾತಿದೆ, ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ. ವೈರಾಗ್ಯ ಬರ್ಲಿಕ್ಕಾಗಲಿ, ಮೋಕ್ಷ ಕಾರಣವಾದ ತತ್ವಜ್ಞಾನ ಪಡ್ಕೊಳ್ಳಿಕ್ಕಾಗಲಿ ಭಾರತಕ್ಕಿಂತ ದೊಡ್ಡ ಗ್ರಂಥ ಇನ್ನೊಂದು ಇಲ್ಲ ಅಂತ. ಮತ್ತೆ ಭಾರತ ಅದಾದ್ಮೇಲೆ ಭಾಗವತ, ಹೀಗೆ ಎರಡನ್ನು ಕೂಡ ಆ ದೃಷ್ಟಿಯಿಂದ ನಾವು ತಗೊಳ್ಬಹುದು. ಮುಕ್ತಿಯನ್ನ ಹೇಗೂ ತಿಳಿದ್ರೂ ಆಗ್ತದೆ, ಆದ್ರೆ ಎಲ್ಲರಿಗೂ ಕೂಡ ಭಗವಂತನನ್ನ ಕಷ್ಟಪಟ್ಟು ತಿಳ್ಕೊಳ್ಳಿ ಅಂತ ಒಂದು ಉತ್ತೇಜನ ನಾವು ಕೊಡಬೇಕಾಗ್ತದೆ. ಉತ್ತೇಜನ ಕೊಡಬೇಕು ಅಂತ ಹೇಳಿದ್ ಸರಿ ಇದೆ. ಆದ್ರಿಂದ ಉತ್ತೇಜನ ಕೊಟ್ಟಾಗಲೇ ಅವರು ಹೆಚ್ಚು ಸಮರ್ಥವಾಗಿ ಅದನ್ನ ಕಾಲಹರಣ ಮಾಡದೆ, ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡ್ಕೊಳ್ಬಾರ್ದು, ಇದನ್ನ ಸಾಕಷ್ಟು ಅಧ್ಯಯನ ಮಾಡ್ಬೇಕು ನಾವು ಅಂತ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.